ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡಿದ್ವಿ, ಮತ್ತು ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ರು, ಮತ್ತು ನಾವು ಕೂಡ ಎಲ್ಲೆಲ್ಲಿ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ, ಮತ್ತು ಹಬ್ಬ ಎಲ್ಲ ಆದಮೇಲೆ ನೆಕ್ಸ್ಟು ಮೂವಿಗೂ ಕೂಡ ಹೋಗಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬನ್ನಿ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ ನೋಡಿ ನಿಮಗೂ ಖುಷಿ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನನ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಹಾಗೆ ನನ್ನ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಹೇಳ್ತೀನಿ. ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಕನ್ನಡ ಚಾನಲ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ. ಇನ್ನು ಹಬ್ಬ ಅಂತ ಅಂದಮೇಲೆ ಅಡುಗೆ ಎಲ್ಲ ಮಾಡಬೇಕಾಗತ್ತೆ. ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡಿದ್ದೆ ನಾನು ಅಮ್ಮನಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ. ಅಮ್ಮನಿಗೆ ತುಂಬ ಇಷ್ಟವಾದ ತಿಂಡಿಗಳು ಕೂಡ ಮಾಡಿದ್ದೆ ನಾನು. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬೇಗನೆ ಎದ್ದು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು, ರಾಜು. ತುಂಬಾ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಮಗೂ ಕೂಡ ಹೇಗೆ ಮಾಡೋದು ಏನು ಮಾಡೋದು ಅನ್ನೋ ತಲೆ ಓಡಲ್ಲ. ಹಾಗಾಗಿ ಎಲ್ಲ ನಿಧಾನಕ್ಕೆ ರೆಡಿ ಮಾಡಿದ್ವಿ. ಅಮ್ಮನಿಗೆ ಅಲಂಕಾರ ಎಲ್ಲ ಮಾಡಿದ್ವಿ. ನೈಟ್ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ 5:30 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾವು ಎಷ್ಟೋ ಸರಿ ಲಕ್ಷ್ಮಿನ ಕೂರಿಸ್ಬೇಕು ನಾವು ಕೂಡ ಅಂತ ತುಂಬಾ ಆಸೆ ಪಡ್ತಾಯಿದ್ವಿ. ಬಟ್ ಕಾರಣಾಂತರಗಳಿಂದ ಆಗ್ತಾ ಇರಲಿಲ್ಲ. ಏನಾದರೂ ಹೆಲ್ತ್ ಇಶ್ಯೂ ಆಗಿರ್ಬೋದು, ಹುಷಾರಿಲ್ಲದೆ ಹಿಂಗೆ ಆಗ್ತಾಯಿತ್ತು. ನಾವು ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳಿ ನಾವು ಎಷ್ಟು ಸಾರಿ ಪ್ರಯತ್ನ ಮಾಡಿದ್ರೂ ಕೂರ್ಸೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಸಾರಿ ವರಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೇಲೂ ಬಂದು ಕೂತಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಾವು ಮಾಡಿರೋದು. ದೇವರು ನಮಗೆ, ಯಾಕಂದರೆ ಮೊದಲನೇ ಸರಿ ಯಾರಿಗೂ ಅಷ್ಟು ಗೊತ್ತಾಗಲ್ಲ. ನಾವು ಅಷ್ಟೇ ಹಿಂಗೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕೂರಿಸ್ಬೇಕು, ಅಲಂಕಾರ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ನೆಕ್ಸ್ಟ್ ಇಯರ್ ನೋಡೋಣ ಹೇಗಾಗುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಹೀಗೆ ಮಾಡಬೇಕು ಅಂತ. ಹಾಗೆ ಮಾರ್ನಿಂಗು ಕೂಡ ಅಮ್ಮನಿಗೆ ಕುಂಕುಮಾರ್ಚನೆಯಿಂದ, ಗಣೇಶನ ಪೂಜೆಯಿಂದ, ನೈವೇದ್ಯದಿಂದ ನಾವು ಪೂಜೆ ಶುರು ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಮಗಂತೂ. ಅಮ್ಮನಿಗೆ ಮಡ್ಲಕ್ಕಿ ಆಗಿರ್ಬೋದು, ಅಮ್ಮನಿಗೆ ಹಾಲು ಪಾಯಸ ಅಂದರೂ ಕೂಡ ತುಂಬಾ ಇಷ್ಟ. ಹಾಲು ಖೀರ್ ಆಗಿರ್ಬೋದು, ಸಿಹಿ ರವೆ ಉಂಡೆ, ಹಾಗೆ ಕರ್ಜಿಕಾಯಿ ಎಲ್ಲ ಮಾಡಿದ್ವಿ. ಪುಳಿಯೋಗರೆ ಎಲ್ಲ ಕೂಡ ಸಿಹಿ ತಿನಿಸುಗಳನ್ನ ಮಾಡಿ ನಾನು ಅಮ್ಮನಿಗೆ ನೈವೇದ್ಯ ಇಟ್ಟಿದ್ದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ವರಮಹಾಲಕ್ಷ್ಮಿ ಅಮ್ಮಂದು ವ್ರತ ಆಚರಣೆ ಹೇಗೆ ಮಾಡೋದು ಅನ್ನೋದು ಬುಕ್ ಕೂಡ ನಾನು ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಹಾಗೆ ಒಂದು ಪುಟ್ಟದಾದ ಲಕ್ಷ್ಮಿ ಫೋಟೋ ಕೂಡ ತೊಗೊಬೇಕು ಅಂತ ಹೇಳಿದರು. ಮೊದಲನೇ ಸಾರಿ ಎಲ್ಲ ಹೇಳಿದ್ರು ಮಾಡಿರೋರು. ನಾವು ಕೂಡ ಹಾಗೆ ತಂದಿಟ್ಕೊಂಡು ಪೂಜೆ ಮಾಡಿದ್ವಿ. ನೋಡಿ, ತಾವರೆ ಹೂವು ಆಗಿರ್ಬೋದು, ಮತ್ತು ತುಳಸಿ ದಿಂಡು ನಾನೇ ಹಾಕಿದ್ದೆ. ನಮ್ಮ ಮನೆ ಹತ್ರನೇ ತುಳಸಿ ಬಂದಿತ್ತು ಗಿಡದಲ್ಲಿ, ಅದನ್ನೇ ತೆಗೆದು ನಾನು ದಿಂಡು ಹಾಕಿದ್ದೆ. ಹಾಗೆ ಮಲ್ಲಿಗೆ ಹೂವು, ಮತ್ತು ಅಮ್ಮ ನೋಡ್ರಿ ಎಷ್ಟು ಅಲಂಕಾರ ಪ್ರಿಯ, ಎಷ್ಟು ಅಲಂಕಾರ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ವರಮಹಾಲಕ್ಷ್ಮಿ ಅಮ್ಮ. ನಾವು ಅಷ್ಟೇ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಈ ಸಾರಿ. ನೋಡೋಣ, ಇನ್ನೂ ಹೆಚ್ಚು ಶಕ್ತಿ ಕೊಟ್ಟರೆ ನಾವು ಕೂಡ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಹಬ್ಬ ಮಾಡ್ತೀವಿ. ಹಾಗೆ ಈ ಊದ ರೈಟ್ ಅಂತೂ ಕೇಳಲೇಬೇಡಿ ಸ್ನೇಹಿತರೆ, ಅಷ್ಟು ಊದ ರೈಟ್ ಆಗಿದೆ. ಹೇಗಿದೆ ವರಮಹಾಲಕ್ಷ್ಮಿ ಅಮ್ಮನ ಅಲಂಕಾರ ಆಗಿರ್ಬೋದು, ಆಚರಣೆ ಆಗಿರ್ಬೋದು, ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ತಿಳ್ಕೊಂಡು ಮೊದಲನೇ ಸಾರಿ ಮಾಡಿದ್ದೀನಿ. ಹಾಗೆ ನಾವು ಯಾವುದೇ ಪೂಜೆ ಮಾಡೋದ್ರೂ ಅಷ್ಟೇ ಫಸ್ಟು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು. ಹಾಗೆಯೇ ಮನೆ ದೇವ್ರಿಗೂ ಕೂಡ ಅಷ್ಟೇ ಪುಳಿಯೋಗರೆ ಆಗಿರ್ಬೋದು, ಪಾಯಸ ಆಗಿರ್ಬೋದು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಎಷ್ಟು ದಿನದ ಕನಸು ಇವತ್ತು ನಮಗೆ ನೆರವೇರಿತು. ತುಂಬ ದಿನದಿಂದ ಅನ್ಕೊತಾ ಇದ್ವಿ ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂತ. ಹಾಗೆ ಸಾಯಂಕಾಲ ಕೂಡ ಆಯಿತು. ಸಾಯಂಕಾಲನೂ ಅಷ್ಟೇ ಹೆಸರುಬೇಳೆ ಮತ್ತು ರಸಾಯನ ಎಲ್ಲ ಪೂಜೆ ಮಾಡಿದ್ವಿ, ನೈವೇದ್ಯ ಮಾಡಿ. ಮಾರ್ನಿಂಗು ಬರೀ ಹಾಲು ಮತ್ತು ನೀರು ಇಟ್ಟು, ಹಣ್ಣು ಇದೆಲ್ಲ ಇಟ್ಟು ಫಸ್ಟ್ ಪೂಜೆ ಮಾಡಿದ್ವಿ. ಅದಾದಮೇಲೆ 9 ಗಂಟೆ 9:30 ಹಂಗೆ ಹಾಲು ಪಾಯಸ ಮತ್ತು ಪುಳಿಯೋಗರೆ ಮಾಡಿ ಇಟ್ಟು ಪೂಜೆ ಮಾಡಿದ್ವಿ. ಇನ್ನು ಸಾಯಂಕಾಲ ಪೂಜೆಗೆ ರೆಡಿ ಆದೆ ನಾನು. ಮತ್ತೆ ಫ್ರೆಶ್ ಅಪ್ ಆಗಿ ಬೇರೆ ಸ್ಯಾರಿ ಹಾಕ್ಕೊಂಡು
ರೆಡಿ ಆದ್ವಿ. ಯಾಕಂದರೆ ಇನ್ನು ಸಾಯಂಕಾಲ ಆದಮೇಲೆ ಅರಿಶಿನ ಕುಂಕುಮ ಕೊಡೋದು ಬರೋದು ನಾವು ಹೋಗೋದು ಇದ್ದೇ ಇರುತ್ತೆ. ಅದು ಮಾಡಲೇಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ನಾವು ಅರಿಶಿನ ಕುಂಕುಮ ಕೊಡಬೇಕು. ನಾನೊಂದು 5 ಜನಕ್ಕೆ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಕೂಡ ಪೂಜೆ ಎಲ್ಲ ಮಾಡಿ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ರಿಗೂ ಹೇಳಿದ್ವಿ, ನಮ್ಮ ಫ್ರೆಂಡ್ಸ್ಗೆ ಮತ್ತು ನಮಗೆ ಗೊತ್ತಿರೋರಿಗೆ ಎಲ್ಲ ಕೂಡ ಹೇಳಿದ್ವಿ. ಹಾಗೆ ಅವರು ಕೂಡ ಬರ್ತಾಯಿದ್ರು. ಇವರು ನಮ್ಮ ಅಣ್ಣ ಗೊತ್ತಿರೋರು, ತುಂಬ ನಮ್ಮ ಶ್ರುತಿಯವರ ಯಜಮಾನ್ರು, ಇವರು ಶ್ರುತಿಯವರ ಅಮ್ಮ. ಅವರು ಕೂಡ ಪಾಪ ಬಂದರು. ಬನ್ನಿ ಅಮ್ಮ, ಬರಲೇಬೇಕು ನೀವು ಅಂದಿದ್ದಕ್ಕೆ ಅವರು ನೋಡಿ ತುಂಬ ಖುಷಿಯಿಂದ ಬಂದರು. ತುಂಬ ಖುಷಿ ಆಯಿತು. ಯಾಕಂದರೆ ಮನೇಲಿ ವರಮಹಾಲಕ್ಷ್ಮಿ ಅಮ್ಮನ ಕೂರಿಸಾದ್ಮೇಲೆ ಒಂದು 9 ಜನಕ್ಕೆ ನಮಗೆ ಎಷ್ಟು ಶಕ್ತಿ ಅನುಸಾರ ನಮಗೇನು ಕೊಡೋಕ್ಕಾಗುತ್ತೆ ಅದನ್ನು ನಾವು ಕೊಡಲೇಬೇಕು. ಏನೇ ಮಿಸ್ ಮಾಡಿದ್ರು ವಿಳಿಯದೆಲೆಯಲ್ಲಿ ₹1 ಕಾಯಿನಾದರೂ ಇಡಬೇಕು. ಮತ್ತು ಬಳೆ, ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಇದೇ ಮೇನು ಇಂಪಾರ್ಟೆಂಟು. ಇದನ್ನಂತೂ ಮಿಸ್ ಮಾಡೋಂಗಿಲ್ಲ. ಒಂದು 9 ಜನಕ್ಕೆ, 5 ಜನಕ್ಕೆ, 3 ಜನಕ್ಕೆ ಈ ರೀತಿ ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಕೊಡ್ಬೋದು ಅರಿಶಿನ ಕುಂಕುಮ. ನಾವು ಕೂಡ ಇವರು ಪಾಪ ನಮ್ಮ ಮನೆಗೆಲ್ಲ ಬಂದಿದ್ದರು. ಇದಕ್ಕೂ ಮೊದಲು ಶ್ರುತಿ ಬಂದು ಹೋದರು. ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಯಿತು. ನಾನು ತೊಗೋಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ. ನಾನು ಬ್ಯುಸಿ ಇದ್ದಿದ್ದರಿಂದ ತೊಗೊಳಕ್ಕಾಗಲಿಲ್ಲ. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಅಮ್ಮ ಎಲ್ಲ ಬಂದಿದ್ದಕ್ಕೆ ನಮ್ಮ ಮನೆಗೆ. ನನಗಂತೂ ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಹಾಗೆ ಅಮ್ಮಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಹಾಗೆ ಬ್ಲೌಸ್ ಪೀಸ್ ಆಗಿರ್ಬೋದು, ಅದು ಏನಂತಾರೆ ಬಾಳೆಹಣ್ಣು ಏಲಕ್ಕಿ ಎಲ್ಲ ಕೊಟ್ಟು ಹಾಗೆ ಸಣ್ಣ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ಸಾಯಂಕಾಲ ಟೈಮಲ್ಲಿ ಈ ರೀತಿ ಪ್ರತಿ ವರ್ಷ ಅಷ್ಟೇ ನಾವು ಅಷ್ಟೇ ಸಿಂಪಲಾಗಿ ಹಬ್ಬ ಮಾಡಿದ್ರು ಒಂದು 9 ಜನಕ್ಕೆ, 5 ಜನಕ್ಕೆ ಕರೆದು ನಾವು ಅರಿಶಿನ ಕುಂಕುಮ ಕೊಡ್ತಾಯಿದ್ವಿ. ಈ ಸಾರಿ ವರಮಹಾಲಕ್ಷ್ಮಿ ಅಮ್ಮನ ಕೂರಿಸಿರೋದ್ರಿಂದನೂ ಕೂಡ ಅದನ್ನೇ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಇದೆಲ್ಲರೂ ಮಾಡಲೇಬೇಕು, ಕಂಪಲ್ಸರಿ. ಹಾಗೆ ಅವರ ಶ್ರುತಿಯವರ ವಾರ್ಗಿತ್ತಿ ಮಗಳು ಅವರು ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ದಕ್ಕೆ ನನಗೆ. ಹಾಗೆ ಸ್ವಲ್ಪ ರಸಾಯನ ಮತ್ತು ಹೆಸರುಬೇಳೆ ಎಲ್ಲ ಮಾಡಿದ್ದೆ. ಬರ್ತಕ್ಕಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರಿಗೆ ಪ್ರಸಾದ ಕೊಡಬೇಕು ಅಂತ ಜಾಸ್ತಿನೇ ಮಾಡಿದ್ದೆ. ಹಾಗೆ ಇವರು ಕೂಡ ಬಂದು ಏನಪ್ಪ ಮಾಡೋದು, ಇನ್ನೂ ಬರಬೇಕಲ್ಲ, ಯಾರನ್ನ ಕರೆಯೋದು, ಬರೋರು ಬರ್ತಾರ, ಮಳೆ ಬೇರೆ ಸ್ವಲ್ಪ ಶುರು ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಗೊತ್ತಿರೋ ಫ್ರೆಂಡ್ಸ್ಗಳು ಅವರು ಕೂಡ ಬಂದು ಅರಿಶಿನ ಕುಂಕುಮ ತಗೊಂಡು ಪ್ರಸಾದ ಸ್ವೀಕರಿಸಿ ಹೋದರು. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಇನ್ನು ನಾವು ಬೇರೆ ನಮಗೆ ಬಂದಿರೋರ ಮನೆಗೆಲ್ಲ ಹೋಗಬೇಕಿತ್ತಲ್ವಾ, ಅವರು ನಮ್ಮ ಮನೆಗೆ ಬಂದಿದ್ದಾರೆ. ನಾವು ಕೂಡ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಬರಲಿಕ್ಕೆ ಹೋದ್ವಿ. ಇದು ನಮ್ಮ ಯಜಮಾನ್ರ ಫ್ರೆಂಡು ರಾಜು ಅಂತ. ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಲಕ್ಷ್ಮಿನ ಕೂರಿಸಿ ಅಲಂಕಾರ ಮಾಡಿದ್ದಾರೆ ನೋಡಿ. ಸಕ್ಕತ್ತಾಗಿ ಮಾಡಿದರು ಮಾತ್ರ ಲಕ್ಷ್ಮಿನ. ಈ ರೀತಿ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಮಾಡಬೇಕು, ಏನಿದೆ ಪ್ರೊಸೀಜರು, ಯಾವ ಥರ ಮಾಡಿದ್ರೆ ಹೇಗೆ ಅಂತ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ. ಲಕ್ಷ್ಮಿ ಅಲಂಕಾರದಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಇದೇ ಫಸ್ಟ್ ಸಾರಿ ಆಗಿರೋದ್ರಿಂದ ನಮಗೆಲ್ಲ ಹೊಸಸ್ತು ಅನಿಸ್ತಾ ಇತ್ತು. ಹಾಗೆ ಅವರು ಕೂಡ ನಮಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ನಾವು ಕೂಡ ತಗೊಂಡ್ವಿ. ಎಲ್ಲರೂ ಮನೇಲೂ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ನಾವು ನಮ್ಮ ಮನೇಲಿ ಎಲ್ಲ ಮಾಡಿರೋದೆಲ್ಲ ಹಾಗೆ ಇದೆ, ನಾವು ಹೇಗೆ ತಿನ್ನೋದು ಅಂತ ಹೇಳಿ ಹಾಗೆ ಸ್ವಲ್ಪ ಏನಾದರೂ ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಬಂದ್ವಿ ಅಷ್ಟೇ. ಎಲ್ಲರ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ಅವತ್ತು ನಡೀತಾ ಇತ್ತು. ಎಲ್ಲೆಲ್ಲೂ ನೋಡಿ ಎಲ್ಲ ಹೆಣ್ಮಕ್ಳು ಅರಿಶಿನ ಕುಂಕುಮ ಇಸ್ಕೊಂಡು ಬರೋಕ್ಕೆ ಹೋಗೋದಾಗಿರ್ಬೋದು, ಬರೋದಾಗಿರ್ಬೋದು, ಹೀಗೆ ನಡೀತಾ ಇತ್ತು. ಹಾಗೆ ಅಲ್ಲಿಂದ ಬಂದ್ವಿ. ಮತ್ತು ಇನ್ನು ನಮ್ಮ ಇದು ಶ್ರುತಿ ಮನೆ, ಇದು ನಮ್ಮ ಫ್ರೆಂಡು ಶ್ರುತಿ ಅಂತ ಹೇಳಿದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲೇ ನೋಡಿದ್ದೀರಾ. ಅವರ ಅಮ್ಮನ ಮನೇಲಿ ಅವರು ಅಷ್ಟೇ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಲಕ್ಷ್ಮಿನ ಕೂರಿಸ್ತಾ ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಶ್ರುತಿನೇ ಮಾಡಿರೋದು ಅಲಂಕಾರ ಎಲ್ಲ, ಸಕ್ಕತ್ತಾಗಿ ಮಾಡಿದಾರಲ್ವಾ. ತುಂಬ ಟೈಮ್ ತಗೊಂಡು ಮಾಡಿದ್ದಾರೆ. ನಮ್ಮ ಮನೇಲಿ ನಮ್ಮ ಮಗು ಇರೋದ್ರಿಂದ ನಾವು ಇಷ್ಟು ಚೆನ್ನಾಗಿ ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ. ಮೊದಲನೇ ಸಾರಿ ಆಗಿರೋದ್ರಿಂದ ನಮಗೂ ಹೇಗೆ ಮಾಡಬೇಕು ಅನ್ನೋದು ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ಆದರೆ ಈ ಚೆನ್ನಾಗಿ ವರ್ಷ ಮಾಡಿರೋರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರು. ಹಾಗೆ ಕೂಡ ಅವರು ಬಿಟ್ಟೇ ಇಲ್ಲ ನಮ್ಮನ್ನು, ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಅಮ್ಮ ಊಟ ಮಾಡಿಸೇ ಕಳಿಸಿದ್ರು. ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿದರು. ಪುಲಾವ್ ಆಗಿರ್ಬೋದು, ಮತ್ತು ಕಾಳು ಗೊಜ್ಜು ಆಗಿರ್ಬೋದು, ಒಬ್ಬಟ್ಟು, ಪಾಯಸ, ವಡೆ, ಅನ್ನ, ರಸಮ್ ಎಲ್ಲ ಚೆನ್ನಾಗಿ ಮಾಡಿದರು. ಅಲ್ಲೇ ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು. ಮತ್ತು ಇನ್ನು ಮಾರನೆಗೆ ಶನಿವಾರ
ಮೂವಿಗೆ ಹೋಗೋಣ ಅಂತ ಹೇಳಿ ಲಾಸ್ಟ್ ಟೈಮೇ ನಾನು ಗಿಲಿ ನೋಡಿದ್ದೆ. ಗಣೇಶ್ ಅವರು ಬಂದು ಹೇಳಿದರು ಫ್ಯಾಮಿಲಿ ಎಲ್ಲ ನೋಡಿ ಚೆನ್ನಾಗಿರುವಂಥ ಮೂವಿ ಸಕ್ಕದಾಗಿದೆ ಅಂತ ಎಲ್ಲ ಹೇಳಿದರು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ರಜು ಮೂವಿ ಕರ್ಕೊಂಡು ಹೋಗು ನೆಕ್ಸ್ಟ್ ವೀಕು ಅಂತ. ಸರಿ ಆಯಿತು ಹೋಗೋಣ ಅಂತ ಹೇಳಿದರು. ಹಾಗೆ ಹರೀಶಣ್ಣ ಕೂಡ ಬಂದಿದ್ರು. ನಾವು ಕೂಡ ಎಲ್ಲ ಯಾರೇ ಅಂತ ನೋಡಿ ಎಷ್ಟು ಹಾಗೆ ಅಪ್ಪ ಮಗ ಅಂತೂ ಚೆನ್ನಾಗಿ ಮಾತಾಡ್ತಾ ಇದ್ರು. ನಾನು ಕೂಡ ಕೆಳಗಡೆ ಹೋಗ್ತಾ ಇದ್ದೀನಿ. ಎಲ್ಲರೂ ಹೋಗೋಣ ಅಂತ ಹೇಳಿ 7:30ಗೆ ನಾವು ಟಿಕೆಟ್ ಬುಕ್ ಮಾಡಿದ್ವಿ. ಹಾಗಾಗಿ ಎಲ್ಲ ರೆಡಿಯಾಗಿ ಕಾಫಿ ಕುಡ್ಕೊಂಡು ಸಾಯಂಕಾಲ ಹೊರಟ್ವಿ. ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರು ಕೂಡ ರಜೆ ಇದ್ದಿದ್ದರಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನು ಗಾಡಿಗಳು ತೊಗೊಂಡ್ಬರಕ್ಕೆ ಹೋದರು ಅಣ್ಣ. ನಮ್ಮದು 2 ಗಾಡಿ ಇದೆ. ಹಾಗಾಗಿ ನಮ್ಮ ಮನೆಯವರೊಂದು ಮತ್ತು ಹರೀಶಣ್ಣ ಒಂದು 2 ಗಾಡಿ ಹೋಣ ಎಲ್ಲ ಕೂಡ ಅಲ್ಲಿ ಕೂಡ ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಒಂದು 10 ಮೆಂಬರ್ಸ್ ಆಗಿದ್ವಿ. ಫೈನಲಿ ನಾವು ಎಲ್ಲ ಮಾತಾಡಬೇಕು. ನಮಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಹೇಗಿದೆ ಮೂವಿ ನೋಡಬೇಕು ಅಂತ. ಯಾಕಂದರೆ ಮನೆಯವರು ನಮ್ಮ ಯಜಮಾನ್ರು ರಜಾ ಸಿಕ್ಕಿ ಇರೋದೇ ಅವ್ರ ಮನೇಲಿ ಇರೋದೇ ಒಂದು ಖುಷಿ ನನಗೆ. ಹಾಗಾಗಿ ಅದು ಒಂದು ಖುಷಿ, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಮಗೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದು ಮತ್ತು ನಮ್ಮ ಮನೆಯವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಹೋಗ್ತಾ ಇದ್ವಿ. ಅವರು ಕೂಡ ರೆಡಿ ಬನ್ನಿ, ನಾವು ಆಲ್ರೆಡಿ ಬಂದಿದ್ದೀವಿ ಅಂತ ಫೋನ್ ಮಾಡ್ತಾಯಿದ್ರು. ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ. ನಮ್ಮ ಮನೆಯವ್ರ ಹತ್ರನೇ ಇತ್ತು ಆಲ್ಮೋಸ್ಟ್ ಎಲ್ಲ 10 ಟಿಕೆಟ್ಸ್ ಎಲ್ಲ ನಮ್ಮ ಮನೆಯವರೇ ತಗೊಂಡು ಬಂದಿದ್ದರು. ತುಂಬ ಜನ ರಶ್ಶು ಅಂದರೆ ರಶ್ಶು ನೋಡಿ. ಫೈನಲಿ ನಮ್ಮ ಫ್ರೆಂಡು ಶ್ರುತಿ ಮತ್ತು ಯಜಮಾನ್ರು ಮತ್ತು ಅವರ ವಾರ್ಗಿತ್ತಿ, ಅವರಿಬ್ಬರು ಮಕ್ಕಳು, ಶ್ರುತಿ ಅವರಿಬ್ಬರು ಮಕ್ಕಳು ಎಲ್ಲರೂ ಕೂಡ ಬಂದು ಆಲ್ರೆಡಿ ಅವರೆಲ್ಲಿದ್ದರು. ತುಂಬ ಖುಷಿಯಾಗತ್ತೆ. ಏನಾದರೂ ಆಗಲಿ ಹ್ಯಾಪಿಯಾಗಿ ಎಷ್ಟು ದಿನ ಇರ್ತೀವಿ, ಹೇಗಿರ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ. ನಾವು ಖುಷಿಯಾಗಿದ್ದಷ್ಟೇ ನಮಗೆ ಎಷ್ಟು ಖುಷಿ ಕೊಡುತ್ತೆ. ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮ ಅಣ್ಣ ಕೂಡ ಹೇಳ್ತಾಯಿದ್ರು, ಏನು ಎಲ್ಲೋದ್ರೂ ಫೋನು ಅಂತ ಇಟ್ಕೊತೀಯ, ಸೆಲ್ಫಿ ತಗೊತೀಯ ಅಂತ. ಹೌದು ಅಣ್ಣ, ತಗೊಳ್ಳೇಬೇಕು, ಯಾಕಂದರೆ ಒಂದು ಮೆಮೊರಿಗಿರುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ಅಂತ ಅಂದೆ. ಅದಾದಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ನೋಡಿ ಜನ ಎಲ್ಲ ಇನ್ನೂ ಒಂದು ಶೋ ಮುಗ್ದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಯಾರು ಕೂಡ ಇನ್ನೂ ಒಳಗೆ ಬಿಟ್ಟಿರಲಿಲ್ಲ. ಹಾಗೆ ಎಲ್ಲ ಹಾಗೆ ಮಾತಾಡ್ತಾ ಖುಷಿಯಾಗಿ